ಕಾಂಗ್ರೆಸ್ನ ಸಿದ್ದರಾಮಯ್ಯನವ್ರ ಸರ್ಕಾರ ಒಂಥರ ಎಡೆಬಿಡಿಂಗಿ ಸರ್ಕಾರ. ಈ ಸಮೀಕ್ಷೆ ಜಾತಿ ಗಣತಿ ಇದು ಸಾಮಾಜಿಕ ಶೈಕ್ಷಣಿಕ ಹೆಸರಿಗಷ್ಟೇ. ಜಾತಿ ಗಣತಿ ಸಮೀಕ್ಷೆ ಇದು. ಈ ಜಾತಿ ಗಣತಿ ಸಮೀಕ್ಷೆಯನ್ನ ಎಲ್ಲ ಮಠಾಧೀಶರು, ಸಾರ್ವಜನಿಕರು, ಇದು ಹಬ್ಬ ಹರಿದಿನಗಳ ಸಮಯ. ಇದು ದಸರಾ ನಡೀತಾ ಇದೆ, ಶಾಲಾ ಕಾಲೇಜುಗಳು ರಜಾ ಇದೆ, ಎಲ್ಲ ಟೂರ್ ಹೋಗಿದ್ದಾರೆ. ಪಕ್ಕದ ರಾಜ್ಯದಲ್ಲಿ ಸುಮಾರು 65 ದಿನ ನಡೆಸಿದ್ದಾರೆ. ನೀವು ಕೂಡ ಅಟ್ಲೀಸ್ಟ್ 3 ತಿಂಗಳಾದ್ರೂ ಕೊಡಿ ಅಂದ್ರು. ಅವಾಗ ಸಿದ್ದರಾಮಯ್ಯ ಹಠ ಹಿಡಿತಾರ, ಮಕ್ಕಳು ಹಠ ಹಿಡಿತಾರೆ ಅಂತ ಹೇಳ್ತಾರೆ. ಮಕ್ಕಳ ತರ ಹಠ ಹಿಡಿದು 15 ದಿನದಲ್ಲೇ ನಾನು ಮುಗಿಸಿಲ್ಲ ಅಂದ್ರೆ ಕೇಳ್ರಿ ನನ್ನ ಹೆಸರನ್ನ ಅಂದ್ರು. 15 ದಿನದಲ್ಲಿ ನಾನು ಮುಗಿಸಿಲ್ಲ ಅಂದ್ರೆ ನನ್ನ ಹೆಸರು ಕೇಳ್ರಿ ಅಂತ ಹೇಳಿದ್ರು. ಈಗ 15 ದಿನ ಆಯ್ತು, ಒಂದ್ ಸರಿ ಆಯ್ತು ಎಕ್ಸ್ಟೆಂಡ್, 2ನೇ ಸರಿ ಎಕ್ಸ್ಟೆಂಡ್, ಈಗ 3ನೇ ಸರಿ ಎಕ್ಸ್ಟೆಂಡ್, ಇನ್ನೆಷ್ಟು ಸರಿ ಎಕ್ಸ್ಟೆಂಡ್ ಮಾಡ್ತಾರೆ. ಗೌರವವಾಗಿ ಒಂದು ರಾಜ್ಯ ಸರ್ಕಾರ ಈ ತರ ತೊಗಲಕ್ ಆಡಳಿತ ಮಾಡೋದ್ ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ಒಂದೇ ಸರಿ, ಜ್ಞಾನ ಇರ್ಬೇಕಲ್ಲ. ಇಷ್ಟು ಸಮೀಕ್ಷೆ ಮಾಡ್ತಾ ಇದ್ದೀರಾ, ಯಾರಿಗಾದ್ರೂ ಟ್ರೈನಿಂಗ್ ಕೊಟ್ಟಿದ್ದೀರಾ? ದಿನ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಎಲೆಕ್ಟ್ರಾನ್ ಬೆಳೆದು ನಾಯಿ ಕಚ್ಚಿತು, ಸತ್ತೋದ, ಆತ್ಮಹತ್ಯೆ ಮಾಡ್ಕೊಂಡ, ಓಡೋಗ್ಬಿಟ್ರು, ಅಧಿಕಾರಿಗಳಿಗೆ ಧಮ್ಕಿ, ಸಂಬಳ ಕಟ್ ಮಾಡ್ತೀನಿ. ಇದೇನಾ ಸಮೀಕ್ಷೆ ಅಂದ್ರೆ? ಹಿಂಗೇನಾ? ಯಾವತ್ತಾದ್ರೂ ಕೇಂದ್ರ ಸರ್ಕಾರ ಇದುವರೆಗೂ ಮಾಡಿರುವಂತ ಸಮೀಕ್ಷೆಯಲ್ಲಿ ಈ ತರದ ವಿಚಾರಗಳನ್ನ ಕೇಳಿದೀರಾ? ಧಮ್ಕಿ ಹಾಕಿರೋದು, ಕೇಂದ್ರದ ಸಚಿವರು ಧಮ್ಕಿ ಹಾಕಿರೋದೆಲ್ಲನ ಕೇಳಿದೀರಾ? ಬರೀ ಧಮ್ಕಿನೇ ಆಗೋಯ್ತಿದ್ರು, ಇನ್ನೂ ಆಗಿಲ್ಲ. ಅವ್ರು ಹೇಳ್ತಾ ಇರೋದು ಅಂಕಿಅಂಶಗಳು ಸತ್ಯಕ್ಕೆ ದೂರವಾದಂತ ಅಂಕಿಅಂಶಗಳು. ಇನ್ನೂ 60-70% ದಾಟಿಲ್ಲ. ಸಮೀಕ್ಷೆಯಲ್ಲಿ ಕೊಟ್ಟವರು ಆಲ್ಮೋಸ್ಟ್ ಆಲ್ ಒಂದು 30-40% ಜನ ಅವರು ಹೆಸರು, ಅವ್ರ ಕುಟುಂಬ ವರ್ಗ ಮತ್ತು ಜಾತಿ ಇಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ. ಈ ಗಣಂದ ಕಾರ್ಯಕ್ಕೆ 60 ಪ್ರಶ್ನೆಗಳನ್ನ ಹಾಕಿ ಅದನ್ನ ವೇಸ್ಟ್ ಮಾಡಿದ್ರ ನೀವು? 60 ಪ್ರಶ್ನೆ ನಾನೇ ಕೊಟ್ಟಿಲ್ಲ. ನಮ್ಮ ಮನೆಗೆ ಬಂದ್ರು, ಪಾಪ ರಿಕ್ವೆಸ್ಟ್ ಮಾಡ್ಕೊಂಡು ಹೋದ್ರು. 2 ಸರಿ ನಮ್ಮ ಮನೆಗೆ ಬಂದು ಕಾಫಿ ಕುಡಿದು ರಿಕ್ವೆಸ್ಟ್ ಮಾಡ್ಕೊಂಡು ಹೋದ್ರು. ಸರ್, ನಮ್ಮನ್ನೆಲ್ಲ ಸಸ್ಪೆಂಡ್ ಮಾಡ್ತಾರೆ, ಪನಿಷ್ಮೆಂಟ್ ಮಾಡ್ತಾರೆ, ಈಗಾಗಲೇ ಅಧಿಕಾರಿಗಳ ಆತ್ಮಹತ್ಯೆ ಭಾಗ್ಯ ಆಗೋಗ್ಬಿಟ್ಟಿದೆ, ನಮ್ಮನ್ನ ಯಾಕೆ ಸರ್ ಪ್ಲೀಸ್ ಅಂದ್ರು. ನಾನು ಅವ್ರಿಗೆ ನನ್ನ ಹೆಸರು, ನನ್ನ ಕುಟುಂಬದ, ನನ್ನ ಹೆಂಡತಿ ಬಿಟ್ರೆ ನನ್ನ ಜಾತಿ, ಹಿಂದೂ, ಒಕ್ಕಲಿಗ ಇಷ್ಟೇ ಕೊಟ್ಟಿರೋದು, ಬೇರೆ ಏನು ಕೊಟ್ಟಿಲ್ಲ. ಆಮೇಲೆ ಹೇಳಿದೆ ಬೇರೆ ಏನಾದ್ರೆ ಸೈನಾಕಲ ಅಂತ ಹೇಳಿದೀನಿ, ಸೇರ್ಸ್ಕೊಂಡ್ರೆ. ಇಷ್ಟೇ ನಾನು ಕೊಟ್ಟಿರೋದು. ಅಂದ್ರೆ 4 ಕಾಲಮ್ ಮಾತ್ರ ನಾನು ಫಿಲ್ ಮಾಡಿದ್ದೀನಿ. ಅದರಲ್ಲಿರೋದೆಷ್ಟು? 10 ಕಾಲಮ್. 10 ಕಾಲಮ್ ಇದೆ ಅಲ್ಲ, 60 ಕಾಲಮ್. ನಾನು ಫಿಲ್ ಮಾಡಿರೋದು 4 ಕಾಲಮ್. ಧರ್ಮ, ಜಾತಿ, ನನ್ನ ಹೆಸರು, ನನ್ನ ಹೆಂಡತಿ ಹೆಸರು, ಇಷ್ಟೇ. ಈ ಪುರುಷ ಅಂತ ನಾನ್ ಮಾಡಿದ್ದೀನಿ ಅಂದ್ರೆ ಬೇಕಾದಷ್ಟು ಜನ ರಿಜೆಕ್ಟೇ ಮಾಡಿದ್ದಾರೆ. ಈಗ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು, ಅವರ ಶ್ರೀಮತಿಯವರು ಸುಧಾಮೂರ್ತಿಯವರು ನಾನು ಮಾಡಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಧಮಕಿ ಹಾಕ್ತಾರೆ. ನೀವು ಮುಖ್ಯಮಂತ್ರಿ ರೀ, ಮುಖ್ಯಮಂತ್ರಿ ಪದವಿಗಾದ್ರೂ ಗೌರವ ಕೊಡ್ರಿ ನೀವು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆ ಮಂತ್ರಿ ಒಬ್ಬ, ಇನ್ನೊಬ್ಬ ಅವರೇ ಸಮಾಜ ಕಾರ್ಯ ಯಾವುದು, ಕನ್ನಡ ಸಂಸ್ಕೃತಿ, ಅವು ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗ್ತಾರೆ. ತಂಗಡಿಗಿ ಧಮಕಿ ಹಾಕ್ತಿರಲ್ರಿ. ಏನ್ ನಿಮ್ಮಪ್ಪನ ಇದು ನಿಮ್ಮಣ್ಣ ಏನ್ ತಿಂದವ್ರ? ಅವರು ನಿಮ್ಮಣ್ಣ ಏನ್ ತಿಂದಿದ್ರೆ ಹೇಳಿ. ನಿಮ್ ಮನೆ ದುಡ್ಡು ಯಾರನ್ನ ತಿಂದಿದ್ರೆ ಇನ್ಫೋಸಿಸ್ ಅವರು ಅಥವಾ ಬಯೋಕಾನ್ ಅವ್ರು ಯಾರು ತಿಂದಿದಾರ? ಇಲ್ಲಲ್ಲ. ಅವ್ರಿಗೆ ಯಾಕೆ ಧಮಕಿ ಹಾಕ್ತೀರಾ? ಏನ್ ಅಧಿಕಾರ ಐತೆ ನಿಮ್ಗೆ ಧಮಕಿ ಹಾಕಕ್ಕೆ? ಏನ್ ರೌಡಿಸಮ್ ಮಾಡ್ತೀರಾ ನೀವು? ಈ ಸರ್ಕಾರ ಏನ್ ರೌಡಿಗಳ ಸರ್ಕಾರನ ಇದು? ರೌಡಿಸಮ್ಮು, ರೌಡಿಗಳ ರೀತಿ ಧಮಕಿ ಹಾಕೋದು ಏನ್ ಬೃಹಸ್ಪತಿಗಳ ಅನ್ನೋದು? ನೀವೇನ್ ಬೃಹಸ್ಪತಿಗಳ? ನೀವೇನ್ ದೇವಲೋಕದಿಂದ ಮಂತ್ರಿ ಆದ ತಕ್ಷಣ ಏನ್ ದೇವಲೋಕದಿಂದ ಇಳಿದು ಬಂದ್ಬಿಟ್ಟಿದ್ದೀರಾ ನೀವು? ಆಕಾಶದಿಂದ ಉದುರಿದ್ದೀರಾ ನೀವೇನ? ಇನ್ಫೋಸಿಸ್ ಸುಧಾಮೂರ್ತಿ ಅವರು ಭೂಮಿಯಿಂದ ಬಂದಿದ್ದಾರೆ, ನೀವು ಆಕಾಶದಿಂದ ಉದುರಿ ಬಂದ್ಬಿಟ್ಟಿದ್ದೀರಾ ನೀವೆಲ್ಲರೂ ಕೂಡ. ಕೋರ್ಟೇ ಕ್ಲಿಯರ್ ಆಗಿ ಹೇಳಿದ್ದಾರೆ, ಕೋರ್ಟ್ನ ಆದೇಶವನ್ನ ಈ ಸರ್ಕಾರ ವೈಲೇಟ್ ಮಾಡ್ತಾ ಇದೆ. ಹೈಕೋರ್ಟಿನ ನ್ಯಾಯಾಧೀಶರಿಗೆ ಅಗೌರವ ಮಾಡ್ತಾ ಇದ್ದಾರೆ.
ಕ್ಲಿಯರ್ ಆಗಿ ಹೇಳಿದೆ, ನಿಮ್ಗೆ ಇಷ್ಟ ಇದ್ರೆ ಭಾಗವಹಿಸಿ, ಇಷ್ಟ ಇಲ್ಲ ಅಂದ್ರೆ ಭಾಗವಹಿಸ್ಬೇಡಿ. ಮಾಹಿತಿ ಅಷ್ಟೇ, ನಿಮ್ಗೇನ್ ಮಾಹಿತಿ ಬೇಕೋ ಅಷ್ಟು ಮಾಹಿತಿನ ಕೊಡಿ, ಅದು ಕಂಪಲ್ಸರಿ ಇಲ್ಲ. ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ನೀವು ಧಮಕಿ ಹಾಕ್ತೀರಾ ಅಂತ ಹೇಳಿದ್ರೆ ಇದು ಏನು ಗೂಂಡಾ ಸರ್ಕಾರನ? ಇದು ಗೂಂಡಾಗಳ ಸರ್ಕಾರ. ಇದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇದು ಗೂಂಡಾಗಳ ಸರ್ಕಾರ. ಇದು ಅಧಿಕಾರ ಕೊಟ್ಟವ್ರು ಯಾರು ನಿಮ್ಗೆ ಧಮಕಿ ಹಾಕಕ್ಕೆ? ಅವರು ಟ್ಯಾಕ್ಸ್ ಪೇಯರ್, ಸಾವಿರಾರು ಕೋಟಿ ಟ್ಯಾಕ್ಸ್ ಅನ್ನ ಕಟ್ತಾರೆ. ಬೆಂಗಳೂರು ಕಾರ್ಪೊರೇಷನ್ ಇರ್ಬೋದು, ಅವರು ಒಂದು 2,000 ಕೋಟಿ ಮೇಲೆ ಕೊಟ್ಟಿದ್ದಾರೆ ಟಾಯ್ಲೆಟ್ ಕಟ್ಟಕ್ಕೆ, ಪಬ್ಲಿಕ್ ಟಾಯ್ಲೆಟ್ ಕಟ್ಟಕ್ಕೆ. ಎಲ್ಲೆಲ್ಲಿ ಫ್ಲಡ್ ಆಗಿದೆಯೋ ಆ ಫ್ಲಡ್ ಆದ ಸಂದರ್ಭದಲ್ಲಿ ಮನೆಗಳು ಕಟ್ಟಕ್ಕೆ ಹಣ ಕೊಟ್ಟಿದ್ದಾರೆ. ನೀವು ಕೊಟ್ಟಿದ್ದೀರಾ? ಕಾಂಗ್ರೆಸ್ ಪಾರ್ಟಿಯವರು ಎಲ್ಲಾನು ಒಂದು ಮನೆ, ಇಡೀ ರಾಜ್ಯದಲ್ಲಿ ಒಂದು ಮನೆ ಕೊಟ್ಟಿರೋದು ಎಲ್ಲಾನು ಹೇಳಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಟಿದ್ದೀರಾ? ಇಲ್ಲ, ಅವ್ರು ಕೊಟ್ಟಿದಾರ್ರಿ, ಧರ್ಮಾತ್ಮರು ಕೊಟ್ಟಿದ್ದಾರೆ. ಕೊಟ್ಟಿರೋರ್ಗೆ ನೀವು ಬೃಹಸ್ಪತಿಗಳ ಅಂದ್ರೆ ನೀವ್ಯಾವ ಪತಿಗಳು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.